ಇದನ್ನು ಫ್ಲಾಕ್ಸಿ ಸೀಡ್ಸ್ ಅಂತಾರೆ, ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳ್ತಾರೆ. ಇದನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ತಿ ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು 2-3 ಸ್ಪೂನು ಅಗಸೆ ಬೀಜ ಇದೆ. ಇದು ವೆಯ್ಟ್ ಲಾಸಿಗೆ ಮತ್ತು ಕೊಲೆಸ್ಟ್ರಾಲ್ಗೆ ಇದೆಲ್ಲ ತುಂಬ ಉಪಯೋಗ ಇದೆ. ಇದು ಆ್ಯಂಟಿ ಇನ್ಫ್ಲಮೇಟರಿ ಹೌದು ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಸಮೇತ ಹೌದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು. ಇದನ್ನು ಫೈನ್ ಪೌಡರ್ ಮಾಡ್ಕೊಬೇಕು. ಫೈನ್ ಪೌಡರ್ ಮಾಡಿಕೊಂಡು ಇದಕ್ಕೆ ಇದರ ಜೊತೆಯಲ್ಲಿ ಇದನ್ನು ಬ್ಲ್ಯಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಇದು ದಿನಸಿ ಅಂಗಡಿಲೆಲ್ಲ ಸಿಗುತ್ತೆ. ಬ್ಲ್ಯಾಕ್ ಸಾಲ್ಟನ್ನು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಇದು ಟರ್ಮರಿಕ್ ಪೌಡರ್, ಅರಿಶಿಣದ ಪುಡಿ, ಇದನ್ನು ಸಮೇತ ಅರ್ಧ ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ಅಥವಾ ಒಂದು ಸಣ್ಣ ಲೋಟ, ಒಂದು ಟೀ ಕಪ್ಪಲ್ಲಿ ಕುಡಿಯೋಷ್ಟು ಲೋಟ ಇರುತ್ತಲ್ಲ, ಅದರಲ್ಲಿ ಅರ್ಧ ಮೊಸರು ತೊಗೋಬೇಕು. ಮೊಸರು ತೊಗೊಂಡು ಇದನ್ನು ಮಿಕ್ಸ್ ಮಾಡಿ ಇದನ್ನು ಫೈನ್ ಪೇಸ್ಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬಹುದು, ಇಲ್ಲ ಅಂತ ಅಂದರೆ ಈ ರಾಗಿ ಗಂಜಿ ಆಗುತ್ತಲ್ಲ ಆ ಥರ ಆಗುತ್ತೆ. ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಡೈಲಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟು ಪ್ಲಸ್ಸು ಆ್ಯಂಟಿಬಾಡೀಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ ಮತ್ತು ಆ್ಯಂಟಿ ಕ್ಯಾನ್ಸರಸ್. ಈ ಕ್ಯಾನ್ಸರ್ ಸೆಲ್ಸ್ ಎಲ್ಲ ಈಗ ತುಂಬ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ ಅಲ್ಲ, ಸೊ ಅದಕ್ಕೋಸ್ಕರ ಲೇಡೀಸಿಗೆ ಒಳ್ಳೆಯದಿದು. ಇದನ್ನು ಡೈಲಿ ಕುಡೀರಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ.